ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಬಿಟ್ರು, ಇಂಧನ ಮಿತವ್ಯಯವನ್ನ ಮಾಡಿಕೊಳ್ಳಿ, ಅನವಶ್ಯಕವಾಗಿ ಓಡಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿ. ಆಯಿತು ಅಂತ ಹೇಳುವಷ್ಟರಲ್ಲಿನೇ ದಿಢೀರಂತ ₹3 ಏರಿಕೆ ಆಗೋಯ್ತು. ಇನ್ನೇನು ಆಯ್ತಲ್ಲಪ್ಪ ಅನ್ನುವಷ್ಟರಲ್ಲೇ ಮತ್ತೆ ದಿಢೀರಂತ ₹1 ಏರಿಕೆ ಆಗೋಗ್ಬಿಡ್ತು. ಇನ್ನೂ ಎಷ್ಟು ಏರಿಕೆ ಆಗುತ್ತೆ ಅನ್ನುವಂಥ ಆತಂಕ ಈಗ ಜನರಲ್ಲಿದೆ. ಏನು ಮಾಡೋದು ನಾವು? ಅಲ್ಲಿ ಯುದ್ಧ ಭೀತಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿರುವಂಥ ಅಮೆರಿಕ ಅಧ್ಯಕ್ಷರು ಇನ್ನೂ ಯುದ್ಧ ಮಾಡುವಂಥ ಭೀತಿಯಲ್ಲಿದ್ದಾರೆ. ವಾರ್ನ ಮೇಲೆ ವಾರ್ ಮಾಡ್ಕೊಂಡು ಕೂತಿದ್ದಾರೆ. ಅದು ಶುರು ಆಗ್ಬಿಟ್ರೆ ಇನ್ನೇನು ಪರಿಸ್ಥಿತಿ ಆಗುತ್ತೆ ಅನ್ನೋದು. ಹಾಗಿದ್ದಾಗ ಈಗ ದೇಶದ ಯಾವ್ಯಾವ ನಗರಗಳಲ್ಲಿ ಎಷ್ಟೆಷ್ಟು ಪೆಟ್ರೋಲ್ ಡೀಸೆಲ್ ದರ ಹೆಂಗೆಂಗಿದೆ, ಏನು ಪರಿಸ್ಥಿತಿ ಇದೆ, ಇದನ್ನು ನಿಭಾಯಿಸೋದು ಹೇಗೆ, ಇದು ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಏನಾಗ್ಬಿಡುತ್ತೆ ಈಗ ಮತ್ತೊಮ್ಮೆ ಯುದ್ಧ ಆದರೆ? ಎಲ್ಲ ಡೀಟೇಲ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಸ್ಟೋರಿಯಲ್ಲಿ ನೋಡಿ. ಶ್ರೀಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ 94 ಪೈಸೆ ಏರಿಕೆ. 5 ದಿನಗಳ ಅಂತರದಲ್ಲಿ 2ನೇ ಬಾರಿ ದರ ಹೆಚ್ಚಳ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿ ಕರೆ ಕೊಟ್ಟಿದ್ದು ಕಳೆದ 5 ದಿನದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಬೆಳ್ಳಂಬೆಳಗ್ಗೆ ಇಂಧನದ ದರದಲ್ಲಿ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದ್ದು, ಇರಾನ್ ಮೇಲೆ ಮತ್ತೊಂದು ದಾಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಅಣಿಯಾಗ್ತಾ ಇರುವ ಸುದ್ದಿಯೂ ಕೂಡ ಸದ್ದು ಮಾಡ್ತಿದೆ. ಈ ಮಧ್ಯೆ 2ನೇ ಬಾರಿಗೆ ಇಂಧನದ ದರ ಏರಿಕೆಯಾಗಿದೆ. ಇದಕ್ಕೂ ಮೊದಲು ಮೇ 15ರಂದು ಲೀಟರ್ಗೆ ₹3 ದರ ಏರಿಕೆಯಾಗಿತ್ತು. ಇದರ ಬೆನ್ನಲ್ಲೇ ಹೊಸ ದರ ಏರಿಕೆಯ ಬಳಿಕ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 94 ಪೈಸೆ ಏರಿಕೆಯಾಗಿದೆ. ಡೀಸೆಲ್ ಬೆಲೆ 98 ಪೈಸೆ ಏರಿಕೆಯಾಗಿದೆ. ಅಲ್ಲಿಗೆ 5 ದಿನಗಳ ಅಂತರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ₹4 ಹೆಚ್ಚಳವಾದಂತಾಗಿದೆ. ಪೆಟ್ರೋಲ್ ಲೀಟರ್ಗೆ ₹107.12 ಪೈಸೆ, ಡೀಸೆಲ್ ಲೀಟರ್ಗೆ ₹95.4. ಪ್ರಮುಖ ನಗರಗಳಲ್ಲಿ ಇಂಧನ ದುಬಾರಿ, ಸಾರ್ವಜನಿಕರ ಮೇಲೆ ದರ ಏರಿಕೆಯ ಬರೆ. ಕಚ್ಚಾ ತೈಲದ ಬೆಲೆ ಹೆಚ್ಚಳದ ಕಾರಣ ಹೇಳ್ತಾ ಇರುವ ಕೇಂದ್ರ ಸರ್ಕಾರ 2ನೇ ಬಾರಿಗೆ ದರ ಏರಿಕೆಯ ಪೆಟ್ಟು ಕೊಟ್ಟಿದೆ. ಸಾರ್ವಜನಿಕರ ಮೇಲೆ ದರ ಏರಿಕೆಯ ಬರೆ ಹಾಕಲಾಗಿದ್ದು, ದೇಶದ ಪ್ರಮುಖ ನಗರಗಳಲ್ಲಿ ಇಂಧನದ ದರ ಎಷ್ಟೆಷ್ಟಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ದೆಹಲಿಯಲ್ಲಿ ಇಂಧನದ ದರ ಪೆಟ್ರೋಲ್ ಲೀಟರ್ಗೆ ₹98.64 ಇದೆ. ಡೀಸೆಲ್ 1 ಲೀಟರ್ಗೆ ₹91.58 ಇದೆ. ಚೆನ್ನೈನಲ್ಲಿ ಇಂಧನ ದರ ಪೆಟ್ರೋಲ್ ಲೀಟರ್ಗೆ ₹104.49 ಇದೆ. ಡೀಸೆಲ್ 1 ಲೀಟರ್ಗೆ ₹96.11 ಇದೆ. ಮುಂಬೈನಲ್ಲಿ ಇಂಧನದ ದರ ಪೆಟ್ರೋಲ್ ಲೀಟರ್ಗೆ ₹107.59 ಇದ್ರೆ, ಡೀಸೆಲ್ ದರ ಲೀಟರ್ಗೆ ₹94.08 ಇದೆ. ಇನ್ನು ಕೋಲ್ಕತ್ತಾದಲ್ಲಿ ಪೆಟ್ರೋಲ್ 1 ಲೀಟರ್ಗೆ ₹109.70 ಇದ್ರೆ, ಡೀಸೆಲ್ ರೇಟ್ ₹96.07 ಇದೆ. ಹೀಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಜನರು ನಿಗಿ ಕೆಂಡುವಾಗಿದ್ದಾರೆ. ಬಂಕಿಗೆ ಹೋದ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ದಿನೇ ಹಿಂಗೆ ದರ ಏರಿಸ್ತಾ ಹೋದ್ರೆ ಹೆಂಗ್ ಬದುಕೋದು? ವಾರದ ಅಂತರದಲ್ಲಿ 2 ಬಾರಿ ಈ ರೀತಿ ದರ ಏರಿಸಿದ್ದಾರೆ. ಇಂಧನದ ದರ ಏರಿಕೆಗೆ ಬೆಂಗಳೂರು ಮಂದಿ ಕೆಂಡಾಮಂಡಲರಾಗಿದ್ದಾರೆ. ಮತ್ತೆ ಪೆಟ್ರೋಲ್ ಡೀಸೆಲ್ನ ದರ ಏರಿಕೆ ಆಗಿದೆ. ಹೀಗಾಗಿ ಇದೀಗ ವಾಹನ ಸವಾರರಿಗೂ ಕೂಡ ಆಕ್ರೋಶ ಹೆಚ್ಚಾಗಿದೆ. ಸದ್ಯ ಮತಿಕೆರೆಯ ಒಂದು ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಸೊ ಇವತ್ತು ಬೆಳಂಬೆಳಿಗ್ಗೆ ಮತ್ತೆ ವಾಹನ ಸವಾರರಿಗೆ ಶಾಕ್ ಆಗಿದೆ. ಪೆಟ್ರೋಲ್ನ ದರದಲ್ಲಿ ₹94 ಪೈಸೆ ಏರಿಕೆ ಆಗಿದೆ. ಮತ್ತು ಡೀಸೆಲ್ ಬೆಲೆಯಲ್ಲಿ 98 ಪೈಸೆ ಏರಿಕೆ ಆಗಿದೆ. ಸೊ ಒಟ್ಟು ಪೆಟ್ರೋಲ್ನ ದರ ₹107.12, ಡೀಸೆಲ್ನ ದರ ₹95.4 ಆಗಿದೆ. ಸೊ ಹೀಗಾಗಿ ಬಂಕ್ಗಳಿಗೆ ಬರುವಂಥವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ನೋಡಿ ಏನು ಮಾಡೋಕ್ಕಾಗುತ್ತೆ? ಕೇಂದ್ರ ಮೇಲೆ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಹೇಳುತ್ತೆ. ಎಲ್ಲ ಯಾರೂ ಶ್ರೀಮಂತರಿಗಿಲ್ಲ ಸರ್, ಬಡವರಿಗೆ ತುಂಬ ಕಷ್ಟ ಇದು. ಬಡವರು ಬದುಕೋಕ್ಕಾಗಲ್ಲ, ಕಷ್ಟ. ಬಡವ್ರು ಏನು ಬದುಕ್ತಾರೆ ಹೇಳಿ? ಕೂಲಿ ಕೆಲಸ ಮಾಡಿಬಿಟ್ಟು ಮಾಡೋಕ್ಕಾಗತ್ತಿದೆಲ್ಲ. ಅವ್ರಿಗೆ ಏನ್ರಿ ಹೇಳ್ತಾರೆ, ಒಂದು ದಿವಸ ಇಲ್ಲಿ ಬಂದು ನಮ್ಮ ಸಾಲ ನಿಂತು ಮಾತಾಡೋಕ್ಕಾಗತ್ತಾ? ಡೈಲಿ ₹700 ಕೂಲಿ ದುಡ್ತೀಯಾ? ₹700ದಾಗ 300 ಹೋದ್ರೆ ಇನ್ನು ಎಷ್ಟು ಉಳಿತೆ? ₹400 ಜೀವನ ಮಾಡೋಕ್ಕಾಗತ್ತಾ? ಇನ್ನೂ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. ಹೆಂಗ್ ಓಡಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಎಲ್ಲ ದಿನಸಿ ಐಟಮ್ ಇಂದ ಇಂದಾನು ರೇಟ್ ಆಗ್ತಾನೆ ಇದೆ. ಇನ್ನು ವಾರದಲ್ಲಿ 2ನೇ ಬಾರಿ ದರ ಏರಿಕೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ವಾಹನ ಸವಾರರು ಹೈರಾಣಾಗಿದ್ದಾರೆ. ನಿನ್ನೆ ₹106 ಇದ್ದಂತಹ ಪೆಟ್ರೋಲ್ ರೇಟು ಇವತ್ತು ₹107 ಆಗಿದೆ. ನಿನ್ನೆ ₹94 ಇದ್ದಂತಹ ಡೀಸೆಲ್ ರೇಟು ₹97 ಆಗಿದೆ. ಬೆಲೆ ಏರಿಕೆಯ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ದರ ಜಾಸ್ತಿ ಆಗ್ತಿದೆಯೇ ಹೊರತು ಆದಾಯ ಹೆಚ್ಚಾಗ್ತಿಲ್ಲ, ಸಂಬಳ ಹೆಚ್ಚಾಗ್ತಿಲ್ಲ. ಮಧ್ಯಮ ವರ್ಗದ ಜನ ಬೆಲೆ ಏರಿಕೆಯಿಂದ ಬದುಕೋದೇ ಕಷ್ಟವಾಗ್ತಾ ಇದೆ ಅಂತ ಹೇಳಿ ವಾಹನ ಸವಾರರು ಅಳಲನ್ನ ತೋಡ್ಕೊಂಡ್ರು. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿತ್ತು. ಈಗ ಮತ್ತೆ ₹1 ಜಾಸ್ತಿ ಮಾಡಿರುವಂಥದ್ದು. ಇದು ಏರಿಕೆ ಆಗ್ತಾನೆ ಹೋಗ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ನೋಡ್ಬೋದು ₹107. ಇಲ್ಲಿ
ನನ್ನ ಬಲಭಾಗದಲ್ಲಿ 106.22 ಅದು ನಿನ್ನೆಯ ದರ ಇತ್ತು. ಇವತ್ತು 107.16 ಅಂದರೆ ಅಲ್ಲಿಗೆ 98 ಪೈಸೆ ಜಾಸ್ತಿ ಆಗಿದೆ ಅಂತ ಅರ್ಥ. ಅಂದರೆ ಹತ್ತತ್ರ 1 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ವಾಹನ ಸವಾರರಿಗೆ ದೊಡ್ಡ ಹೊಡೆತ. ಈ ಥರ ಡೈಲಿ ಏರ್ಸ್ಕೊಂಡೋದ್ರೆ ಎಲ್ಲಿ ಸರ್ ಇದಾಗುತ್ತೆ? ಅದು ನಮ್ಮ ಎಲ್ಲದಕ್ಕೂ ಏರಿಸ್ತಾನೆ ಇದ್ರೆ ಏನು ಇದು ಮಾಡೋಕ್ಕಾಗುತ್ತೆ? ಇವಾಗ ನಾವು ಬರೋ ಸಂಬಳದಲ್ಲಿ ಎಲ್ಲ ಬರೀ ಇದ್ರಲ್ಲಿ ಅದು ಇದು ಅಂತ ನೋಡ್ತಾ ಇರ್ತೀವಿ. ಅದು ಬರೀ ಪೆಟ್ರೋಲೇ ಜಾಸ್ತಿ ಆದ್ರೆ ನಾವು ಎಲ್ಲಿಗೆ ಬೈಕು ಅವೆಲ್ಲ ತಗೊಂಡು ಏನು ಮಾಡೋಕ್ಕಾಗುತ್ತೆ? ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ದರ ಏರಿಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಹುಬ್ಬಳ್ಳಿ ಜನ ಕಂಗಾಲಾಗಿದ್ದಾರೆ. ಏಕಾಏಕಿಯಾಗಿ ಇಂಧನದ ದರ ಏರಿಕೆಯಾಗಿದ್ದು ಪೆಟ್ರೋಲ್ ರೇಟ್ 106.90, ಡೀಸೆಲ್ ರೇಟ್ 94.87 ಆಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟ ಜನರು ಜೀವನ ನಡೆಸೋದೇ ಕಷ್ಟವಾಗ್ತಾ ಇದೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ವಾಣಿಜ್ಯ ನಗರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತ ತೋರಿಸ್ತೇನೆ. ನಾನೀಗ ಹುಬ್ಬಳ್ಳಿಯ ಒಂದು ದೇಶಪಾಂಡೆ ನಗರದಲ್ಲಿರುವಂಥ ಪೆಟ್ರೋಲ್ ಬಂಕ್ನಲ್ಲಿರುವಂಥದ್ದು. ಇಲ್ಲಿ ಜನ ಈಗಾಗಲೇ ಬೆಳಗ್ಗಿಂದಲೇ ತಮ್ಮ ಕೆಲಸ ಕಾರ್ಯಕ್ಕೆ ಹೊರಡಲು ಸಿದ್ಧರಾಗ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲು ತಮಗೆ ಬೇಕಾದಂಥ ಡೀಸೆಲನ್ನು ಹಾಕಿಸಿಕೊಳ್ಳಲು ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಇದೊಂದು ಪ್ರಮುಖ ಮತ್ತು ಪ್ರತಿಷ್ಠಿತ ಪೆಟ್ರೋಲ್ ಬಂಕ್ ಆಗಿರುವಂಥದ್ದು. ಇಲ್ಲಿ ಬಹುತೇಕ ಸರ್ಕಾರಿ ವಾಹನಗಳಿಗೆ ಮತ್ತು ವಿವಿಧ ಡಿಪಾರ್ಟ್ಮೆಂಟ್ಗಳಿಗೆ ಇಲ್ಲಿಂದಲೇ ಪೆಟ್ರೋಲು ಡೀಸೆಲ್ ಸರಬರಾಜು ದೃಶ್ಯ ಸಾರ್ವಜನಿಕರಿಗೂ ಕೂಡ ಇಲ್ಲಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜು ಆಗುವಂಥದ್ದು. ಸೊ ನಿನ್ನೆ 93 ರೂಪಾಯಿ ಮತ್ತು 30 ಪೈಸೆ ಇದ್ದಂತಹ ಒಂದು ಡೀಸೆಲ್ ದರ ಇವತ್ತು ಏಕಾಏಕಿ 95 ರೂಪಾಯಿ ಆಗಿರುವಂಥದ್ದು. ಅದರ ಜೊತೆಗೆ ಪೆಟ್ರೋಲು ನಿನ್ನೆ 103 ರೂಪಾಯಿ ಮತ್ತು ಚಿಲ್ಲರೆ ಇದ್ದಂತಹ ಒಂದು ಪೆಟ್ರೋಲು ಇವತ್ತು ಏಕಾಏಕಿ 106 ರೂಪಾಯಿ ಒಂದು ಆಗಿರುವಂಥದ್ದು. ಹೀಗಾಗಿ ಏನು ಹೇಳ್ತೀರಾ ಸರ್ ಈ ಪರಿಸ್ಥಿತಿ? ಏನೈತಿ ಎಲ್ಲ ತುಟ್ಟಿ ಆಗತೈತಿ, ಏನು ಮಾಡ್ಬೇಕು ಈಗ? ಮುಂದೆ ನಡ್ಕೊಂತ ಅಡ್ಡಾಡೋದು ಭಾಳ ಕಷ್ಟ ಆಗ್ತೈತಿ. ಈಗ ಏನೈತೆ ಅಂದ್ರೆ ಎಲ್ಲ ತುಟ್ಟಿ ಆಗ್ಬಿಟ್ಟೈತಿ. ಹೆಂಗೆ ಜೀವನ ಮಾಡ್ಬೇಕು ಮುಂದೆ ಎಲ್ಲ ಭಾಳ ಅಷ್ಟೇ ಸರಳ ಇಲ್ರಿ ಜೀವನ. ಒಟ್ನಲ್ಲಿ ಬರಗಾಲದಲ್ಲಿ ಅಧಿಕ ಮಾಸ ಎನ್ನುವಂತೆ ಮೇಲಿಂದ ಮೇಲೆ ಸರ್ಕಾರಗಳು ಜನರ ಮೇಲೆ ದರ ಏರಿಕೆಯ ಬರೆಯನ್ನ ಎಳಿತಾ ಇವೆ. ಮಧ್ಯಮ ವರ್ಗದ ಮಂದಿ ವಾಹನಗಳಲ್ಲಿ ಓಡಾಡೋದಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬೆಲೆ ಏರಿಕೆಯಿಂದ ನಿರ್ಮಾಣವಾಗ್ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.